ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆ. ಇಲ್ಲಿ ತ್ರಿಕೋನಮಿತಿ ಹೆಸರೇ ಹೇಳುತ್ತಲ್ಲ ವಿದ್ಯಾರ್ಥಿಗಳೇ, ತ್ರಿಕೋನ ಅಂದರೆ 3 ಕೋನಗಳಿಂದ ಆವೃತವಾಗಿರುವಂಥದ್ದು ಅಂಥೇಳಿ ಕರೆಯಲ್ಪಡ್ತೇವೆ. ಇಲ್ಲಿ ತ್ರಿಕೋನ ಅಂದ ತಕ್ಷಣ ತ್ರಿಭುಜವನ್ನು ತೆಗೆದುಕೊಳ್ಳೋದು ಸರ್ವೇ ಸಾಮಾನ್ಯ. ತ್ರಿಕೋನ ಅಂದ್ರೂ ಓಕೆ, ತ್ರಿಭುಜ ಅಂದ್ರೂ ಓಕೆ. ಹಾಗಾಗಿ ಈ ತ್ರಿಕೋನ ಮಿತಿಯನ್ನು ತೆಗೆದುಕೊಂಡಾಗ ಆಗೇನು ಹೇಳ್ತೀವಿ ಅಂದರೆ, ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ನಾವೇನು ಹೇಳುವಂಥದ್ದು ತ್ರಿಕೋನ ಮಿತಿ ಅಂಥೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ನಾವು ಏನೇನು ಅಂಶಗಳನ್ನು ಕಲಿತಾ ಹೋಗ್ತೀವಿ. ಹಾಗಾಗಿ 1 by 1 ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾನು ಹೇಳ್ದಂಗೆ ತ್ರಿಕೋನ ಮಿತಿ ಅಂದ್ರೇನು, ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ನಾವು ತ್ರಿಕೋನ ಮಿತಿ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಈ ತ್ರಿಕೋನ ಮಿತಿಯ ಅನುಪಾತಗಳು ಏನೇನಿರಬಹುದು ನೋಡ್ತಾ ಹೋಗೋಣ 1 by 1. ತ್ರಿಕೋನ ಮಿತಿಯ ಅನುಪಾತವನ್ನು ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ನಾವು ಮುಖ್ಯವಾಗಿ ತೆಗೆದುಕೊಳ್ಳೋದು ಲಂಬಕೋನ ತ್ರಿಭುಜವನ್ನು ತಗೊಳ್ತೀವಿ. ವಿದ್ಯಾರ್ಥಿಗಳಲ್ಲಿ ನಿಮಗೆ ಚಿತ್ರ ಕಾಣ್ತಾ ಇದಲ್ವಾ, ಚಿತ್ರ 1 ಮತ್ತು ಚಿತ್ರ 2 ಅಂಥೇಳಿ 2 ಚಿತ್ರಗಳನ್ನು ಇಲ್ಲಿ ನಿಮಗೆ ನೀಡಲಾಗಿದೆ. ಒಂದು CBA, ಇನ್ನೊಂದು ಕೂಡ CBAನೇ. ಆದರೆ ಅಲ್ಲಿ ನಾವು ಕೋನ ಏನು ತಗೊಂಡಿದ್ದೀವಲ್ಲ ಅದು ಮಾತ್ರ ಬದಲಾವಣೆ ಆಗಿದೆ. ಮೊದಲ ಚಿತ್ರವನ್ನು ತೆಗೆದುಕೊಂಡಾಗ ಅಲ್ಲಿ ಏನು ವಿದ್ಯಾರ್ಥಿಗಳೇ, ಎ ಕೋನ ಇದೆಯಲ್ವಾ, ಆ ಎ ಕೋನವನ್ನು ನಾವು ತೀಟಾ ಅಂತ ಹೇಳಿ ತೆಗೆದುಕೊಂಡಾಗ, ಅಥವಾ ಕೋನ ಎ ಅಂತ ಹೇಳಿ ತಗೋಣ, ತೀಟಾ ಬದಲಿ ಕೋನ ಎ ಅಂತ ಹೇಳಿ ತೆಗೆದುಕೊಳ್ಳೋಣ. ಆಗ ನಿಮಗೆ ಬಿ ಅನ್ನೋದು ಲಂಬಕೋನ ತ್ರಿಭುಜವಾಗಿದೆ. ಈ ಲಂಬಕೋನ ತ್ರಿಭುಜಕ್ಕೆ ಅಭಿಮುಖವಾಗಿರುವಂಥ ಬಾಹುವನ್ನು ವಿಕರ್ಣ ಅಂತ ಹೇಳಿ ಕರೆಯಲ್ಪಡ್ತೀವಿ. ಅದನ್ನು ಕೂಡ ಹೆಸರಿಸಿದ್ವಿ, AC ಅನ್ನೋದನ್ನು ವಿಕರ್ಣ. ಹಾಗಾದರೆ ಈ ಕೋನ ಎ ಇದೆಯಲ್ಲ, ಇದಕ್ಕೆ ಅಭಿಮುಖವಾಗಿರುವಂಥ ಬಾಹು ಯಾವುದು, BC. ಇದನ್ನು ಅಭಿಮುಖ ಬಾಹು ಅಂತೇಳಿ ಕರಿತೀವಿ. ಹಾಗಾದರೆ ಇನ್ನೊಂದು ಉಳ್ಕೊಂಡಿದೆ, ಯಾವುದದು, BA. ವಿದ್ಯಾರ್ಥಿಗಳ ಇದನ್ನು ಪಾರ್ಶ್ವಬಾಹು ಅಂತೇಳಿ ಕರೆಯಲ್ಪಡ್ತೀವಿ. ಅದೇ ರೀತಿಯಾಗಿ ಚಿತ್ರ 2 ತೆಗೆದುಕೊಂಡಾಗ ಕೋನ C ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ಆಗ ನಮಗೆ ಕೋನ B ಏನಾಗಿರುತ್ತೆ, 90 ಡಿಗ್ರಿನೇ ಆಗಿರುತ್ತೆ. ಅದರ ಅಭಿಮುಖ ಬಾಹು ವಿಕರ್ಣನೇ. ಆದರೆ ಈ ಕೋನ Cಗೆ ಅಭಿಮುಖವಾಗಿರೋದು ಯಾವುದು, BA. ಆಗ ಅದನ್ನು ಅಭಿಮುಖ ಬಾಹು ಅಂಥೇಳಿ ಕರೆಯಲ್ಪಡ್ತೀವಿ. ಇನ್ನು ಉಳಿದಿರೋ BC. ಇದನ್ನೇನಂತ ಕರಿತೀವಿ, ಪಾರ್ಶ್ವಬಾಹು ಅಂಥೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಈ ಚಿತ್ರದ ಆಧಾರದ ಮೇಲೆ ಇಲ್ಲಿ ನಾವು ಏನು ಮಾಡಿದ್ದೀವಿ, ಒಂದು ಪಟ್ಟಿಯನ್ನು ತಯಾರಿಸಲ್ಪಟ್ಟಿದ್ವಿ. ಇದೇನಾಗಿದೆ ಅಂದರೆ ನಮ್ಮ ತ್ರಿಕೋನ ಮಿತಿಯ ಅನುಪಾತವನ್ನು ಹೊಂದಿರುವಂಥದ್ದು. ಇಲ್ಲಿ ತ್ರಿಕೋನ ಮಿತಿಯ ಅನುಪಾತವನ್ನು ತೆಗೆದುಕೊಂಡಾಗ ಅಭಿಮುಖ ಬಾಹು / ವಿಕರ್ಣ, ಇದರ ಅನುಪಾತವನ್ನು ನಾವು ಸೈನ್ ಥೀಟಾ ಅಂಥೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ತೀಟಾ ಬದಲಾಗಿ ಎ ಅಂತ ಕೋನ ತಗೊಂಡಿದ್ದೀವಿ, ಹಾಗಾಗಿ ಏನಾಗುತ್ತೆ, ಸೈನ್ ಎ ಅಂಥೇಳಿ ಕರೆಯಲ್ಪಡ್ತೀವಿ. ನಮ್ಮ ಚಿತ್ರ 1 ತೆಗೆದುಕೊಂಡಾಗ ಅಭಿಮುಖ ಬಾಹು ಯಾವುದು, BC, ವಿಕರ್ಣ ಯಾವುದು, AC. ಹಾಗೆ ಚಿತ್ರ 2 ತೆಗೆದುಕೊಂಡಾಗ ಅಭಿಮುಖ ಬಾಹು AB, ವಿಕರ್ಣ AC. ಹಾಗಾಗಿ ಸೈನ್ ಎ ಅಂತ ಹೇಳಿ ತಗೊಂಡಾಗ ತ್ರಿಭುಜ 1 BC / AC ಆಗಿರುತ್ತೆ, ತ್ರಿಭುಜ 2 AB / AC ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಷ್ಟು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಡಯಾಗ್ರಾಮ್ನ ತೆಗೆದುಕೊಂಡ್ರು ಅದಕ್ಕೆ ಲಂಬಕೋನ ತ್ರಿಭುಜ ಅಭಿಮುಖವಾಗಿರೋದು ವಿಕರ್ಣ. ಅಲ್ಲಿ ಯಾವ ಕೋನವನ್ನು ಮೆನ್ಷನ್ ಮಾಡಿರ್ತೀವಿ ಅದಕ್ಕೆ ಅಭಿಮುಖವಾಗಿರೋ ಬಾಹು ಅಭಿಮುಖ ಬಾಹು, ಇನ್ನು ಉಳಿದಿರೋದು ಪಾರ್ಶ್ವಬಾಹು. ಓಕೆ, ಹಾಗಾದರೆ ಸೈನ್ ಎ ಅಂದರೆ ಅಭಿಮುಖ ಬಾಹು / ವಿಕರ್ಣ, ಇದರ ಅನುಪಾತವನ್ನು ನಾವು ಸೈನ್ ಎ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗೆಯೇ ಕಾಸ್ ಎ ಅನ್ನು ತಗೊಂಡ್ರೆ ಪಾರ್ಶ್ವಬಾಹು / ವಿಕರ್ಣ. ಇಲ್ಲಿ ಚಿತ್ರದ ಪ್ರಕಾರ ಅನುಪಾತ ಬರೆದ್ರೆ AB / AC, ಚಿತ್ರ 2 BC / AB ಅಂತೇಳಿ ಕರಿತೀವಿ. ಹಾಗಾದರೆ 2 ಅಂಶ ಅರ್ಥ ಆಗಿದೆ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ಇವೆರಡರ ಅನುಪಾತ ತಗೊಂಡ್ರೆ ಅಂದರೆ ಸೈನ್ ಎ / ಕಾಸ್ ಎ, ಇದರಲ್ಲಿ ವಿಕರ್ಣ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಉಳಿಯೋದು ವಿದ್ಯಾರ್ಥಿಗಳೇ ಅಭಿಮುಖ ಬಾಹು / ಪಾರ್ಶ್ವಬಾಹು ಅಂತ ಹೇಳಿ ಉಳಿಯುತ್ತೆ. ಇದರ ಅನುಪಾತವನ್ನು ನಾವು ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಶಾರ್ಟ್ ಆಗಿ ಟ್ಯಾನ್ ಎ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಟ್ಯಾನ್ ಎ ಅಂದ್ರೇನು, ಅಭಿಮುಖ ಬಾಹು / ಪಾರ್ಶ್ವಬಾಹು ಇವುಗಳ ಅನುಪಾತ. ಹಾಗಾಗಿ ತ್ರಿಭುಜ 1 ತಗೊಂಡಾಗ BC / AB ಆಗಿರುತ್ತೆ. ಹಾಗೆ ತ್ರಿಭುಜ 2 ತಗೊಂಡಾಗ AB / BC ಆಗಿರುತ್ತೆ.
ಓಕೆ, ನೆಕ್ಸ್ಟು ಈ ಸೈನ್ ಎಗೆ ವಿಲೋಮ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಅಂತ ತೊಗೊಂಡ್ವಲ್ಲ, ಛೇದವನ್ನು ಅಂಶಕ್ಕೆ ಕಳಿಸೋದು, ಅಂಶವನ್ನು ಛೇದಕ್ಕೆ ಕಳಿಸಿದಾಗ ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಆಗುತ್ತೆ. ಆಗ ಅದನ್ನು ಕೊಸಿಕೆಂಟ್ ಅಂತ ಹೇಳಿ ಕರಿತೀವಿ. ಶಾರ್ಟಾಗಿ ಕೊಸಿಕೆನ್ ಎ ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಅನುಪಾತವನ್ನು ಬರೆಯೋದಾದರೆ ಎ ಸಿ ಡಿವೈಡ್ ಬೈ ಬಿ ಸಿ, ಹಾಗೆ ತ್ರಿಭುಜ 2 ಅನ್ನು ತೆಗೆದುಕೊಂಡಾಗ ಎ ಸಿ ಡಿವೈಡ್ ಬೈ ಎ ಬಿ ಅಂತ ಆಗುತ್ತೆ. ನೆಕ್ಸ್ಟು ಸೀಕೆಂಟ್ ಎ ಅನ್ನು ತಗೊಂಡ್ರೆ ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು. ವಿದ್ಯಾರ್ಥಿಗಳಿದ್ದು ಯಾವುದರ ವಿಲೋಮ ಹೇಳಿ ನೋಡೋಣ. ವೆರಿ ಗುಡ್, ಯಾವ್ದು ಹೇಳಿ? ಕಾಸ್ ಎ. ಹಾಗಾದರೆ ಕಾಸ್ ಎ ಅನ್ನೋ ವಿಲೋಮ ಅಂದರೆ ನೀವೇನು ಹೇಳ್ತೀರಿ? ಸೀಕೆಂಟ್ ಎ ಅಂತ ಹೇಳ್ತೀವಿ ತಾನೆ. ಹಾಗಾಗಿ ಅದರ ಅನುಪಾತವನ್ನು ತಗೊಂಡ್ರೆ ತ್ರಿಭುಜ 1 ತಗೊಂಡ್ರೆ ಎ ಸಿ ಡಿವೈಡ್ ಬೈ ಎ ಬಿ, ತ್ರಿಭುಜ 2 ತಗೊಂಡ್ರೆ ಎ ಸಿ ಡಿವೈಡ್ ಬೈ ಬಿ ಸಿ ಆಗಿರುತ್ತೆ. ಹಾಗೆಯೇ ಕಾಟ್ ಎ ತಗೊಂಡ್ರೆ ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಸೊ ಅಲ್ಲಿಗೇನಾಯಿತು? ಎ ಬಿ ಡಿವೈಡ್ ಬೈ ಎ ಸಿ, ಬಿ ಸಿ ಡಿವೈಡ್ ಬೈ ಎ ಬಿ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಟೋಟಲ್ ಆಗಿ ಈ 6 ಏನು ತ್ರಿಕೋನಮಿತಿಯ ಅನುಪಾತಗಳಿದೆಯಲ್ಲ, ಸೊ ಎಕ್ಸಾಮ್ ದೃಷ್ಟಿಯಿಂದ ಹಾಗೂ ಈ ಪಾಠದಲ್ಲಿ ಮುಂದೆ ಬರುವಂಥ ಪ್ರತಿಯೊಂದು ಅಂಶಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ತ್ರಿಕೋನಮಿತಿಯ ಅನುಪಾತದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸಿಕೆಂಟ್ ಎ, ಸೀಕೆಂಟ್ ಎ, ಆಮೇಲೆ ಕಾಟ್ ಎ ಅಂದರೆ ಏನು ಅಂತೇಳಿ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಅವುಗಳ ಅನುಪಾತವನ್ನು. ಸೊ ಈ ಅಂಶ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಈ ಏನು ನಾವು ಇದುವರೆಗೂ ಅನುಪಾತವನ್ನು ನೋಡಿದ್ವಲ್ಲ, ಅವುಗಳ ಆಧಾರದ ಮೇಲೆ ಕೆಲವೊಂದು ನಾವಿಲ್ಲಿ ಉದಾಹರಣೆ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಟ್ಯಾನ್ ಎ ಇಸ್ ಈಕ್ವಲ್ ಟು 4 ಡಿವೈಡ್ ಬೈ 3 ಆದರೆ ಕೋನ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ನಿಮಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಎ ಬಿ ಸಿ ಅಂತೇಳಿ. ಕೋನ ಬಿ ಅನ್ನೋದು ಲಂಬಕೋನ ತ್ರಿಭುಜವಾಗಿದೆ, ಎ ಅನ್ನೋದು ಕೋನ, ಇದಕ್ಕೆ ಅಭಿಮುಖವಾಗಿರೋದು ಬಿ ಸಿ, ಹಾಗೆಯೇ ಎ ಬಿ. ಇವುಗಳ ಅನುಪಾತ 4 ಡಿವೈಡ್ ಬೈ 3 ಅಂತ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಹಾಗಾದರೆ ಅದು ಯಾವ ತ್ರಿಭುಜ? ಲಂಬಕೋನ ತ್ರಿಭುಜ. ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಹೌದಾನೆ? ಸೊ ಅಲ್ಲಿಗೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಅಲ್ಲಿಗೆ 4 4 16 ಪ್ಲಸ್ 3 3 9, ಅಲ್ಲಿಗೆ ಎಷ್ಟಾಯಿತು? 25. ಸೊ ಎ ಸಿ ಇಸ್ ಈಕ್ವಲ್ ಟು 5. ಯಾಕೆ ಹೇಳಿ? 25ರ ವರ್ಗಮೂಲ ಆಯ್ತಾನೆ. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು 5 ಅಂತ ಹೇಳಿ ನಾವೇನು ಮಾಡಿದ್ವಿ? ಎ ಸಿ ವಿಕರ್ಣವನ್ನು ಕಂಡುಹಿಡಿದ್ವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಟ್ಯಾನ್ ಎ ಇಸ್ ಈಕ್ವಲ್ ಟು 4/3 ಆದರೆ ಸೈನ್ ಎ, ಕಾಸ್ ಎ ಮತ್ತು ಉಳಿದಿರೋದು ಯಾವುದು? ಕೊಸಿಕೆಂಟ್, ಸೀಕೆಂಟ್ ಮತ್ತು ಕಾಟ್ ಎ. ಇವುಗಳು ಏನಾಗುತ್ತೆ ಅನ್ನೋದನ್ನ 1 by 1 ಕಂಡುಹಿಡಿತಾ ಹೋಗೋಣ. ಸೈನ್ ಎ ಅಂದರೆ ಬಿ ಸಿ ಡಿವೈಡ್ ಬೈ ಎ ಸಿ, ಅಂದರೆ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ, ಅಲ್ಲಿಗೆ 4 ಡಿವೈಡ್ ಬೈ 5 ಅಂತ ಆಗುತ್ತೆ, ಹೌದಾನೆ? ನೆಕ್ಸ್ಟ್ ಕಾಸ್ ಎ ಅಂದರೆ ಎ ಬಿ ಡಿವೈಡ್ ಬೈ ಬಿ ಸಿ, ಅಭಿಮುಖ ಬಾಹು ಡಿವೈಡ್ ಬೈ ಯಾವುದದು? ವಿಕರ್ಣ. ಸೊ ಅಲ್ಲಿಗೆ 3 ಡಿವೈಡ್ ಬೈ 5 ಅಂತ ಆಯಿತು. ನೆಕ್ಸ್ಟು ಟ್ಯಾನ್ ಎ ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ಬಿ ಸಿ ಡಿವೈಡ್ ಬೈ ಎ ಬಿ, ಸೊ 4 ಡಿವೈಡ್ ಬೈ 3. ವಿದ್ಯಾರ್ಥಿಗಳಲ್ಲಿ ಏನು ನೀವು ಕಂಡುಹಿಡ್ಕೊಂಡಿದ್ದೀರಲ್ಲ, ಇವುಗಳ ವಿಲೋಮವನ್ನು ಬರೆದ್ಬಿಡಿ. ಆಗ ಕೊಸಿಕೆಂಟ್ ಎ ಇಸ್ ಈಕ್ವಲ್ ಏನಾಗುತ್ತೆ? 5/4. ಸೀಕೆಂಟ್ ಎ ಅನ್ನೋದು 5/3. ಕಾಟ್ ಎ ಇಸ್ ಈಕ್ವಲ್ ಟು 3/4 ಅಂಥೇಳಿ ತೆಗೆದುಕೊಳ್ತೀವಿ. ಓಕೆ, ಈ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಉದಾಹರಣೆ 2 ತೆಗೆದುಕೊಂಡಾಗ ಕೋನ ಬಿ ಮತ್ತು ಕೋನ ಕ್ಯೂ ಲಘು ಕೋನಗಳಾಗಿದ್ದು ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಆಗಿದೆ. ಹಾಗಾದರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಎಂದು ಸಾಧಿಸಿ ಎಂದಿದೆ. ವಿದ್ಯಾರ್ಥಿಗಳಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅಂಥೇಳಿ 2 ತ್ರಿಭುಜಗಳು ಇದಾವೆ, ಲಂಬಕೋನ ತ್ರಿಭುಜಗಳು. ಸೊ ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ ಅನುಪಾತ? ಸೊ ಎ ಸಿ ಡಿವೈಡ್ ಬೈ ಎ ಬಿ, ಹಾಗೆಯೇ ಈ ತ್ರಿಭುಜವನ್ನು ತಗೊಂಡ್ರೆ ಪಿ ಆರ್ ಡಿವೈಡ್ ಬೈ ಪಿ ಕ್ಯೂ. ಈಗ ಇಲ್ಲಿ ಸ್ವಲ್ಪ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಎ ಸಿ ಡಿವೈಡ್ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಕೆ ಅಂತ ಹೇಳಿ ತೆಗೆದುಕೊಳ್ಳೋಣ. ಇದು ಸಮೀಕರಣ 1 ಆಗಿರಲಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಾವೇನು ಮಾಡ್ತೀವಿ? ಪೈಥಾಗೋರಸ್ ಪ್ರಮೇಯವನ್ನು ತೆಗೆದುಕೊಳ್ತೀವಿ. ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್. ಸೊ ಅಲ್ಲಿಗೆ ಆ ಬೆಲೆಗಳನ್ನು ಆದೇಶಿಸ್ತಾ ಹೋಗೋಣ. ಸ್ಕ್ವೇರ್ ರೂಟ್ ಆಫ್ ಎ ಬಿ ಅಂದರೆ ಕೆ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಎ ಸಿ ಅಂದರೆ ಕೆ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್.
ಸೊ ಅಲ್ಲಿಗೆ ಕೆ ಕಾಮನ್ ಇರೋದ್ರಿಂದ ಕೆನ ಹೊರಗೆ ತೆಗೆದುಕೊಳ್ಳೋಣ. ಸೊ ಸ್ಕ್ವೇರಿಂದ ಹೊರಗೆ ತಗೊಂಡಾಗ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಕೆ ಮಾತ್ರ ಉಳಿಯುತ್ತೆ. ಸೊ ಅಲ್ಲಿಗೆ ಕೆ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ ಹೇಳಿ ಬರೀತೀವಿ. ಸೊ ಅಲ್ಲಿಗೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಕ್ಯೂ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ ಆಗುತ್ತೆ. ಹಾಗಾದರೆ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇವುಗಳ ಅನುಪಾತವನ್ನು ತಗೊಂಡಾಗ ಈಗ ಆಲ್ರೆಡಿ ನಾವೇನು ಮಾಡಿದ್ವಿ, ಕೆ ಇಂಟು ಬೆಲೆಗಳನ್ನು ಕಂಡುಹಿಡ್ಕೊಂಡಿದ್ವಿ ಬಿ ಸಿ ಮತ್ತು ಕ್ಯೂ ಆರ್. ಆ ಬೆಲೆಗಳನ್ನು ಇದರಲ್ಲಿ ಆದೇಶಿಸೋಣ. ಸೊ ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ಸೊ ಸೇಮ್ ಇರೋದ್ರಿಂದ ಅಂಶ ಮತ್ತು ಛೇದದಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು ಏನು ಉಳಿಯುತ್ತೆ, ಕೆ ಮಾತ್ರ ಉಳಿಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಇದನ್ನ ಸಮೀಕರಣ 2 ಅಂಥೇಳಿ ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು 2ರಿಂದ ಎ ಸಿ ಡಿವೈಡ್ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಕ್ಯೂ ಆರ್. ಸೊ ಇವೆಲ್ಲ ಅನುಪಾತಗಳಿಂದ ಈ ಎರಡು ತ್ರಿಭುಜಗಳು ಏನಾಗಿರುತ್ತೆ, ಪರಸ್ಪರ ಸರ್ವಸಮ ತ್ರಿಭುಜಗಳಾಗಿರುತ್ತೆ. ಹಾಗಾಗಿ ತ್ರಿಭುಜ ಎ ಬಿ ಸಿ ಸಮರೂಪತೆಯನ್ನು ಹೊಂದಿದೆ. ಯಾವುದಕ್ಕೆ, ತ್ರಿಭುಜ ಪಿ ಕ್ಯೂ ಆರ್ಗೆ ಅಂತ ಹೇಳಿ ಕರಿತೀವಿ. ಸೊ ಹೀಗಾಗಿರೋದ್ರಿಂದ ಅಲ್ಲಿ ಬರುವಂತಹ ಕೋನ ಬಿ ಅನ್ನೋದು ಕೋನ ಕ್ಯೂಗೆ ಏನಾಗಿರಲೇಬೇಕು, ಸಮನಾಗಿರಲೇಬೇಕು ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಳ್ತೀವಿ. ಸೊ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ, ಅಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ ಮುಂದಿನ ಲೆಕ್ಕಗಳು ಉದಾಹರಣೆ 3 ಮತ್ತು ಉದಾಹರಣೆ 4 ವಿದ್ಯಾರ್ಥಿಗಳೇ, ಈ ಲೆಕ್ಕಗಳಿಗೆ ನಿಮಗೆ ಆನ್ಸರ್ ಇಲ್ಲಿ ನಾನು ಕೊಟ್ಟಿದ್ದೇನೆ, ಅವುಗಳನ್ನು ನೀವು ವರ್ಕೌಟ್ ಮಾಡ್ತಾ ಹೋಗಿ. ಹಾಗೆಯೇ ಉದಾಹರಣೆ 5 ಕೂಡ ಈಸಿ ಇದೆ, ಇದನ್ನು ಕೂಡ ನೀವೇ ವರ್ಕೌಟ್ ಮಾಡಿ. ಆನ್ಸರ್ ಕೂಡ ಇದರಲ್ಲೇ ರೆಡಿ ಇದೆ. ನೆಕ್ಸ್ಟು ಇಂಪಾರ್ಟೆಂಟು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು. ಇಲ್ಲಿ ಒಂದು ಬಾಕ್ಸನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ನೆನಪಲ್ಲಿ ಇಟ್ಕೊಳ್ಲಿಕ್ಕೆ ಈಸಿ ಆಗಲಿ ಅಂತೇಳಿ. 1/sin A ನಾವು ಇದುವರೆಗೆ ನೋಡಿದ್ದು ತ್ರಿಕೋನಮಿತಿಯ ಅನುಪಾತಗಳು. ಈಗ ತೆಗೆದುಕೊಳ್ತಾ ಇರೋದು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು. ಸೊ ಅಲ್ಲಿಗೆ 1/sin A ಇದೇನು ಹಂಗಂದರೆ ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು. ಸೊ ಅದಕ್ಕೆ ವಿಲೋಮ ಏನಾಗುತ್ತೆ, ಕೊಸಿಕ್ಕೆ ಎ. ನಾನು ಅವಾಗಲೇ ಸೈನ್ ಎ ಹೇಳ್ಬೇಕಾದ್ರೆ ಹೇಳಿದ್ದೆಲ್ಲ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ 1/cos A ಅಂದರೆ ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು. ಸೊ ಸಿಕೆಂಟ್ ಎ. 1/tan A ಅಂದರೆ ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಸೊ ಆಗ ಇದನ್ನೇನಂತ ಕರಿತೀವಿ ನಾವು, ಕಾಟ್ ಎ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ 1/secant A ಅಂದರೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಆಗೇನಾಗಿರುತ್ತೆ, ಸೈನ್ ಎ, ವೈಸ್ ವರ್ಸ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಇದು ನೆನಪಲ್ಲಿ ಇಟ್ಕೊಳ್ಲಿಕ್ಕೆ ತುಂಬ ಈಸಿ ಆಗುತ್ತೆ. 1/secant A ಅಂದರೆ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಸೊ ಅಲ್ಲಿಗೆ secant A ಅಂದಾಗ ಕಾಸ್ ಎ ಅಂಥೇಳಿ ತಗೊಳ್ತೀವಿ. 1/cot A ಅಂದರೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಸೊ ಇದು ಯಾವುದರ ಅನುಪಾತ, ಇದು ಟ್ಯಾನ್ ಎ ಅಂಥೇಳಿ ಕರೆಯುವಂಥದ್ದು. ಸೊ ಈ ಏನು ಪಟ್ಟಿ ಇದೆಯಲ್ಲ ವಿದ್ಯಾರ್ಥಿಗಳೇ, ಇದು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಅಲ್ವಾ? ಏನೋ ಡೌಟ್ ಇಲ್ಲ ಅಲ್ವಾ? ಹಾಗಾದರೆ ನೆಕ್ಸ್ಟು ಮುಂದೆ ನಾವು ಅಭ್ಯಾಸದ ಲೆಕ್ಕಕ್ಕೆ ಹೋಗೋಣ. ಅಭ್ಯಾಸ 11.1 ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಈ ಏನು ಅಭ್ಯಾಸದ ಲೆಕ್ಕಕ್ಕೆ ಮೊದಲನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ. ಎ ಬಿ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೈನ್ ಎ ಕಾಸ್ ಎ ಕಂಡುಹಿಡಿಬೇಕಂತ, ನೆಕ್ಸ್ಟ್ ಸೈನ್ ಸಿ ಮತ್ತು ಕಾಸ್ ಸಿಯನ್ನು ಕಂಡುಹಿಡಿಬೇಕಂತ. ಹಾಗಾದರೆ ಇಲ್ಲಿ ನಾವು ಕೊಟ್ಟಿರುವಂತಹ ಅಂಶವನ್ನು ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ, ಎ ಸಿಯನ್ನು ಕಂಡುಹಿಡಿಬೇಕು. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಅನ್ನೋದು 90 ಡಿಗ್ರಿ. ಹಾಗಾದರೆ ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ಕರಿತೀವಿ. ಸೊ ಎ ಬಿ ಸ್ಕ್ವೇರ್ ಅಂದರೆ 24 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದರೆ 7 ಸ್ಕ್ವೇರ್, ಹೌದಾನೆ? ಸೊ 24 ಹೋಲ್ ಸ್ಕ್ವೇರ್ ಅಂದರೆ 24 ಇಂಟು 24. ಸೊ ಅಲ್ಲಿ ಏನಾಯಿತು, 576 ಆಗುತ್ತೆ. ಪ್ಲಸ್ 7 49 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಸೊ ವಿದ್ಯಾರ್ಥಿಗಳಿಗೆ ಅವೆರಡನ್ನು ಕೂಡಿದಾಗ 625 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಆಯಿತು. ಸೊ ಈಗ 625ಕ್ಕೆ ನಾವೇನು ಮಾಡಬೇಕು, ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಹಾಗಾದರೆ ಎ ಸಿ ಇಸ್ ಈಕ್ವಲ್ ಏನಾಗುತ್ತೆ, 25 ಅಂಥೇಳಿ ಕರಿತೀವಿ. ಈಗ ಇದರ ಆಧಾರದ ಮೇಲೆ ಸೈನ್ ಎ ಇದರ ಅನುಪಾತ ಏನಾಗಿರುತ್ತೆ, ಬಿ ಸಿ ಡಿವೈಡ್ ಬೈ ಎ ಸಿ ಆಗಿರುತ್ತೆ. ಸೊ 7 ಡಿವೈಡ್ ಬೈ 25 ಅಂತೀವಿ. ಹಾಗೆ ಕಾಸ್ ಎ ಅಂದ್ರೇನು,
ಎ ಬಿ ಡಿವೈಡ್ ಬೈ ಎ ಸಿ ಅಲ್ವಾ. ಹಾಗಾಗಿ 24/25. ನೆಕ್ಸ್ಟ್ ಸೈನ್ ಸಿ ಅನ್ನು ತೆಗೆದುಕೊಂಡಾಗ ಎ ಬಿ ಡಿವೈಡ್ ಬೈ ಎ ಸಿ, ಯಾಕೆಂದರೆ ವಿದ್ಯಾರ್ಥಿಗಳೇ ಸಿ ಅವಾಗೇನಾಗಿರುತ್ತೆ, ಕೋನ ಆಗಿರುತ್ತೆ. ಆಗ ಎ ಬಿ ಡಿವೈಡ್ ಬೈ ಎ ಸಿ ಆಯಿತು ಅಂದರೆ 24/25. ಹಾಗೆಯೇ ಕಾಸ್ ಸಿ ಅಂತ ತಗೊಂಡಾಗ ಬಿ ಸಿ ಡಿವೈಡ್ ಬೈ ಎ ಸಿ, ಸೊ ಅಲ್ಲಿಗೆ 7/25 ಆಯಿತು. ಓಕೆ, ಸೊ ಇಷ್ಟು ಅಂಶಗಳನ್ನು ನಾವು ಈ ರೀತಿಯಾಗಿ ಕಂಡುಹಿಡಿತಾ ಹೋಗ್ತೀವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಪಿ ಕ್ಯೂ ಆರ್. ಇದರಲ್ಲಿ ಪಿ ಕ್ಯೂ ಅನ್ನೋದು 12 ಇದೆ, ಪಿ ಆರ್ ಅನ್ನೋದು 13 ಇದೆ. ಚಿತ್ರದಲ್ಲಿ ತಗೊಂಡಾಗ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಇವುಗಳನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳಲ್ಲಿ ಎರಡು ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ, ಕ್ಯೂ ಆರ್ ಕೊಟ್ಟಿಲ್ಲ. ಹಾಗಾದರೆ ಕ್ಯೂ ಆರ್ ಕಂಡುಹಿಡಿಯಲಿಕ್ಕೆ ಏನು ಮಾಡಬೇಕು, ಎಗೇನ್ ಕ್ಯೂ ಅಲ್ಲಿ 90 ಡಿಗ್ರಿ ಆಗಿರೋದ್ರಿಂದ ಪೈಥಾಗೋರಸ್ ಪ್ರಮೇಯವನ್ನು ಯೂಸ್ ಮಾಡಬೇಕು, ಹೌದಾನೆ. ಚಿತ್ರದಲ್ಲಿ ಪಿ ಕ್ಯೂ ಆರ್ ಒಂದು ಲಂಬಕೋನ ತ್ರಿಭುಜ. ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್. ಸೊ ಅಲ್ಲಿಗೆ 169 ಮೈನಸ್ 144 ಅಂದರೆ 13 12 ಸೊ ಅಲ್ಲಿ ಕಳೆದ್ರೆ ವಿದ್ಯಾರ್ಥಿಗಳೇ 25 ಬರುತ್ತೆ. ಹಾಗಾದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನಾಯಿತು, 5 ಸೆಂಟಿಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಹಾಗಾದರೆ ಇಲ್ಲಿ ನಮಗೆ ಕೇಳಿರುವಂತಹ ಉಳಿದ ಅಂಶಗಳನ್ನು ಕಂಡುಹಿಡಿತಾ ಹೋಗೋಣ. ಅಂದರೆ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಡಿವೈಡ್ ಬೈ ಪಿ ಕ್ಯೂ ಅಂತೇಳಿ ಅನುಪಾತವನ್ನು ತೆಗೆದುಕೊಳ್ಳೋದು. ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು, ಹೌದಾ? ಅಲ್ಲ, ಏನು ಹೇಳಿ, ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಸೊ 5/12 ಆಯಿತು. ಹಾಗೆಯೇ ಕಾಟ್ ಆರ್ ಅಂದರೆ ಕ್ಯೂ ಆರ್ ಡಿವೈಡ್ ಬೈ ಪಿ ಕ್ಯೂ, ಅಲ್ಲಿಗೆ 5/12. ವಿದ್ಯಾರ್ಥಿಗಳೇ ಸರಿನಾ ಇದು? ಅಲ್ಲಿ ಟ್ಯಾನ್ ಎ ಅದರ ವಿಲೋಮನೆ ಕಾಟ್ ತಾನೆ. ಹಾಗಾದರೆ ಕಾಟ್ ಆರ್ ಅಂತಂದರೆ ಏನಾಗ್ತಿತ್ತು, 12/5 ಆಗಬೇಕಿತ್ತಲ್ವಾ. ಆದರೆ ಇಲ್ಲಿ ನಮಗೆ ಕೊಟ್ಟಿರೋದು ಕಾಟ್ ಆರ್. ಅದು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಆ್ಯಂಗಲ್ ಯಾವ್ದು ಕೊಟ್ಟಿದ್ದಾನೆ ಅನ್ನುವಂಥದ್ದು. ನಾವು ತಕ್ಷಣ ಟ್ಯಾನ್ ಅಂತ ಬಂದ ತಕ್ಷಣ ಅದರ ವಿಲೋಮ ಕಾಟ್ ಕೇಳಿದಾನೆ ಅಂದರೆ ಅದನ್ನು ಬರೆದ್ಬಿಡ್ತೀವಿ ಅಲ್ವಾ. ಸೊ ಅಂತಹ ಸಂದರ್ಭದಲ್ಲಿ ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಕೊಟ್ಟಿರೋದು ಆರ್ ಕೋನ ಇದ್ದಾಗ ಕಾಟ್ ಆರ್ ಏನು ಬರುತ್ತೆ ಅನ್ನುವಂಥದ್ದು. ಸೊ ಅವಾಗ ಅನುಪಾತ ಬರೋದು ಕ್ಯೂ ಆರ್ ಡಿವೈಡ್ ಬೈ ಪಿ ಕ್ಯೂ. ಸೊ ಹಾಗಾಗಿ 5/12 ಅಂತ ಆಗುತ್ತೆ. ಹಾಗಾಗಿ ಟೋಟಲ ನಾವು ಕೇಳಿರುವಂತಹ ಇಕ್ವೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಈಸ್ ಈಕ್ವಲ್ ಟು 5/12 ಮೈನಸ್ 5/12 ಈಸ್ ಈಕ್ವಲ್ ಟು 0. ಎರಡೆರಡು ಕ್ಯಾನ್ಸಲ್ ಏನಾಗುತ್ತೆ, 0 ಬರುತ್ತೆ, ಹೌದು ತಾನೆ. ಸೊ ಈ ಲೆಕ್ಕ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಏನೂ ಡೌಟ್ ಇಲ್ಲ ಅಲ್ವಾ? ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟು ಮುಂದಿನ 3 ಮತ್ತು 4 ಲೆಕ್ಕಗಳನ್ನು ನೀವೇ ವರ್ಕೌಟ್ ಮಾಡಿ. ಸೊ ತುಂಬ ಈಸಿ ಇರೋದ್ರಿಂದ ನಿಮಗೆ ಬಿಟ್ಟಿದ್ದೇನೆ. ನೆಕ್ಸ್ಟು ಇದರ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 5ನೇ ಪ್ರಶ್ನೆಯನ್ನು ತಗೊಂಡ್ರೆ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 13/12. ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ ಕೊಟ್ಟಿರುವಂತಹ ಕೋನ ಪಿ ಒ ಎಮ್ ಅಂತ ತಗೊಂಡಿದ್ದೀವಿ. ಇಲ್ಲಿ ಎಮ್ ಅನ್ನೋದು 90 ಡಿಗ್ರಿ. ಹಾಗಾಗಿ ಪಿ ಒ ಇಸ್ ಈಕ್ವಲ್ ಟು 13K ಆಗಿರುತ್ತೆ. ನೆಕ್ಸ್ಟು ಎಮ್ ಒ ಅನ್ನೋದು 12K ಅಂತ ಆಗಿರುತ್ತೆ. ಹಾಗಾಗಿ ನಮ್ಮ ಪ್ರಶ್ನೆ ಪ್ರಕಾರ ನಾವು ಸೀಕೆಂಟ್ ಥೀಟಾ ಅಂತ ತಗೊಂಡ್ರೆ 13/12 ಅಂತ ಕೊಟ್ಟಿದ್ದಾರೆ. ಅಂದರೆ ಒ ಪಿ ಡಿವೈಡ್ ಬೈ ಒ ಎಮ್, ಅದು ತಾನೆ. ತ್ರಿಭುಜ ಪಿ ಎಮ್ ಒನಲ್ಲಿ ಕೊನ ಎಮ್ ಅನ್ನೋದು 90 ಡಿಗ್ರಿ. ಆಗ ಒ ಎಮ್ ಇಸ್ ಈಕ್ವಲ್ ಟು 12K, ಒ ಪಿ ಇಸ್ ಈಕ್ವಲ್ ಟು 13K ಅಂತ ಆಗುತ್ತೆ. ವಿದ್ಯಾರ್ಥಿಗಳ ಇಲ್ಲಿ ಕೆ ಬೆಲೆ ಏನಾಗಿರಲಿ 1 ಅಂತ ಹೇಳಿ ತಗೋಣ. ಯಾಕೆಂದರೆ 1 ಅಂತ ಹಾಕಿದ್ರಲ್ಲಿ ಏನು ವ್ಯಾಲ್ಯೂ ಚೇಂಜ್ ಆಗಲ್ಲ, ಹೌದು ತಾನೆ. ನಮಗೆ ಮುಂದೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಆ ಥರ ತೊಗೊಂಡಿರೋದಷ್ಟೇ. ಸೊ ಹಾಗಾಗಿ ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಪಿ ಎಮ್ ಬೆಲೆನ ಕಂಡುಹಿಡಿಬೇಕು. ಹಾಗಾಗಿ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್. ಸೊ ಇದರಲ್ಲಿ ವ್ಯಾಲ್ಯೂಸ್ಗಳನ್ನು ಹಾಕಿದರೆ, ಸೊ ವಿದ್ಯಾರ್ಥಿಗಳ ಇಲ್ಲಿ ಏನಾಗಿದೆ ಅಂದರೆ ಒ ಪಿ ಅನ್ನೋದೇನು ವಿಕರ್ಣ. ಹಾಗಾಗಿ ಪಿ ಎಮ್ ಸ್ಕ್ವೇರ್ ಇಸ್ ಕೂಡ ಏನಾಗುತ್ತೆ ಒ ಪಿ ಸ್ಕ್ವೇರ್ ಮೈನಸ್ ಒ ಎಮ್ ಸ್ಕ್ವೇರ್. ಸೊ ಅಲ್ಲಿಗೆ 13 169 ಮೈನಸ್ 12 144. ಸೊ ಅಲ್ಲಿ ಕಳೆದ್ರೆ 25 ಬರುತ್ತೆ. 25ರ ವರ್ಗಮೂಲ 5. ಸೊ ಹಾಗಾಗಿ ಎ ಸಿ ಈಸ್ ಈಕ್ವಲ್ ಟು 5 ಅಂತ ಹೇಳಿ ಕರಿತೇವೆ, ಹೌದು ತಾನೆ.
ಸೊ ನೆಕ್ಸ್ಟ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಎಮ್ ಪಿ ಡಿವೈಡ್ ಬೈ ಒ ಪಿ. ಹಾಗಾದ್ರೆ ಅದರ ವ್ಯಾಲ್ಯೂ ಏನಾಯಿತು 5/13 ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಒ ಎಮ್ ಡಿವೈಡ್ ಬೈ ಒ ಪಿ. ಸೊ ಈಸ್ ಈಕ್ವಲ್ ಟು 12/13 ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಮ್ ಪಿ ಡಿವೈಡ್ ಬೈ ಒ ಎಮ್. ಆಗ ಅದ್ರ ಬೆಲೆ ಏನು ಬರುತ್ತೆ 5/12 ಆಗುತ್ತೆ. ನೆಕ್ಸ್ಟ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಒ ಎಮ್ ಡಿವೈಡ್ ಬೈ ಎಮ್ ಪಿ. ಸೊ 12/5. ಹಾಗಾದರೆ ಕೊಸಿಕೆಂಟ್ ಥೀಟಾ ಈಸ್ ಈಕ್ವಲ್ ಟು ಒ ಪಿ ಡಿವೈಡ್ ಬೈ ಎಮ್ ಪಿ. ಸೊ ಅದರ ಬೆಲೆಗಳನ್ನು ಆದೇಶಿಸಿದರೆ 13/5 ಅಂಥೇಳಿ ಕರೆಯಲ್ಪಡ್ತೀವಿ. ಇಷ್ಟೆಲ್ಲ ವಿದ್ಯಾರ್ಥಿಗಳಾದರೆ ನಮಗೆ ಕಂಡುಹಿಡಿಯಬೇಕಾಗಿರುವಂಥದ್ದು, ಹೌದಾನೆ? ಸೊ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕೋನ ಬಿ ಮತ್ತು ಕೋನ ಬಿ ಲಘು ಕೋನಗಳಾಗಿದ್ದು ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಆಗಿದೆ. ಕೋನ ಎ ಮತ್ತು ಕೋನ ಬಿ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳಲ್ಲಿ ಡಯಾಗ್ರಾಮ್ ಕೊಡದೇ ಇರೋ ಕಾರಣ ನಾವು ಡಯಾಗ್ರಾಮ್ ಬರ್ಕೋಣ. ಕೋನ ಎ ಮತ್ತು ಕೋನ ಬಿಗಳು ಏನಾಗಿರಬೇಕು, ಲಘು ಕೋನಗಳಾಗಿರಬೇಕು. ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಹಾಗಾದರೆ ಎ ಬಿ ಸಿ ಅನ್ನುವಂತಹ ಒಂದು ತ್ರಿಭುಜವನ್ನು ನಾವು ರಚನೆ ಮಾಡಿದ್ದೇವೆ. ನೆಕ್ಸ್ಟು ಎ ಬಿಯ ಮಧ್ಯಬಿಂದು ಡಿ ಅಂತ ಹೇಳಿ ತಗೊಂಡಾಗ ಸಿ ಮತ್ತು ಡಿಯನ್ನು ಸೇರಿಸಿದ್ದೇವೆ. ಡಾಟೆಡ್ ಲೈನಲ್ಲಿ ಇದೆಲ್ಲ ವಿದ್ಯಾರ್ಥಿಗಳೇ, ಅದೇನದು ಎ ಡಿ ಅಲ್ಲ, ಡಿ ಸಿ. ಸೊ ಈ ಡಿ ಸಿ ಅನ್ನೋದು ಎ ಬಿಗೆ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆ, ಸೊ ಇಲ್ಲಿ 2 ತ್ರಿಭುಜಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇದನ್ನ ಹೆಂಗೆ ಸಾಲ್ವ್ ಮಾಡೋದು, ಬನ್ನಿ ನೋಡ್ತಾ ಹೋಗೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಸಿ ಡಿ ಅನ್ನೋದು ಎ ಬಿಗೆ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ನಮ್ಮ ಪ್ರಶ್ನೆಯ ಪ್ರಕಾರ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಅಂತ ಕೊಟ್ಟಿದ್ದಾರೆ. ಅವುಗಳ ಅನುಪಾತವನ್ನು ತಗೋಣ. ಕಾಸ್ ಎ ಅಂದರೆ ಏನು ಅಂತೇಳಿ, ಅಂದರೆ ಎ ಕೋನ ಮಾತ್ರ ತಗೋಬೇಕಲ್ಲ ನಾವು, ಎ ಡಿ ಡಿವೈಡ್ ಬೈ ಎ ಸಿ. ಓಕೆ, ಇಸ್ ಈಕ್ವಲ್ ಟು ಕಾಸ್ ಬಿ ಅಂದರೆ ಬಿ ಡಿ ಡಿವೈಡ್ ಬೈ ಬಿ ಸಿ ಆಗಿರುತ್ತೆ. ಹಾಗಾದರೆ ಇವುಗಳ ವಿಲೋಮವನ್ನು ತಗೊಂಡ್ರೆ, ಇಲ್ಲಾಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಎ ಡಿ ಡಿವೈಡ್ ಬೈ ಬಿ ಡಿ ಅನ್ನು ಒಂದು ಕಡೆ ಬರ್ಕೊಳ್ಳೋಣ, ಎ ಸಿ ಡಿವೈಡ್ ಬೈ ಬಿ ಸಿ ಅನ್ನೋದು ಒಂದು ಕಡೆ ತಗೋಣ. ಸೊ ಈ ಅನುಪಾತಗಳು ಕೆಗೆ ಸಮನಾಗಿರಲಿ, ಇಸ್ ಈಕ್ವಲ್ ಟು ಕೆ ಅಂಥೇಳಿ ತಗೊಂಡ್ರೆ ಆಗ ನಮ್ಮ ಏನು ಅನುಪಾತದಲ್ಲಿ ಆಗುವಂತಹ ಬದಲಾವಣೆಯನ್ನು ತಗೊಂಡ್ರೆ ಎ ಡಿ ಇಸ್ ಈಕ್ವಲ್ ಟು ಕೆ ಇಂಟು ಬಿ ಡಿ. ಸೊ ಇದು ಸಮೀಕರಣ 1 ಅಂತ ಇರಲಿ. ಹಾಗೆಯೇ ಎ ಸಿ ಬೆಲೆ ಏನಾಗುತ್ತೆ, ಕೆ ಇಂಟು ಬಿ ಸಿ, ಸಮೀಕರಣ 2 ಇರಲಿ. ಸೊ ಇದೆರಡು ಅರ್ಥ ಆಗಿದೆ ಅಂತ ತಿಳಿತೀನಿ ವಿದ್ಯಾರ್ಥಿಗಳೇ. ಏನೂ ಡೌಟ್ ಇಲ್ಲ ಅಲ್ವಾ? ಸುಮ್ಮನೆ ನಾನು ಹೇಳ್ಕೊಳ್ಳೋದಾಗಬಾರ್ದು, ನಿಮಗೆ ಅರ್ಥನೂ ಆಗಿರ್ಬೇಕು ಈ ಕಡೆ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಸೊ ಈಗ ತ್ರಿಭುಜ ಸಿ ಎ ಡಿ ಮತ್ತು ತ್ರಿಭುಜ ಸಿ ಬಿ ಡಿ ಇವೆರಡರಲ್ಲಿ ತಗೊಂಡಾಗ ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್, ಸಮೀಕರಣ 3. ಹಾಗೆಯೇ ನೆಕ್ಸ್ಟ್ ತಗೊಂಡ್ರೆ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್, ಸೊ ಸಮೀಕರಣ 4 ಅಂಥೇಳಿ ಇರಲಿ. ಈಗ ವಿದ್ಯಾರ್ಥಿಗಳು ಏನು ಮಾಡ್ತೀವಿ ಅಂದರೆ ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್, ಏನು ಹೇಳಿ, ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಇದು ಬಿ ಸಿ ಸ್ಕ್ವೇರ್ ಮತ್ತು ಬಿ ಡಿ ಸ್ಕ್ವೇರ್ಗೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಇವುಗಳ ವ್ಯತ್ಯಾಸ. ಸೊ ಅಲ್ಲಿಗೆ ಎಲ್ಲ ಬೆಲೆಗಳನ್ನು ಕಂಡುಹಿಡ್ಕೊಂಡಿದ್ದೀವಿ. ಆ ಬೆಲೆಗಳನ್ನು ಇದರಲ್ಲಿ ಆದೇಶಿಸ್ತಾ ಹೋಗೋಣ. ಆದೇಶಿಸಿದಾಗ ಎ ಸಿ ಅಂದರೆ ಕೆ ಬಿ ಸಿ ಹೋಲ್ ಸ್ಕ್ವೇರ್ ಮೈನಸ್ ಎ ಡಿ ಅಂದರೆ ಕೆ ಬಿ ಡಿ ಹೋಲ್ ಸ್ಕ್ವೇರ್. ಸೊ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ವಿದ್ಯಾರ್ಥಿಗಳೇ ಆರ್ ಎಚ್ ಎಸ್ ಸೈಡ್ ಹಾಗೆ ಇರಲಿ. ನೆಕ್ಸ್ಟ್ ಇಲ್ಲಿ ಕೆ ಅನ್ನು ನಾವು ಗುಣಿಸಿದ್ರೆ ಕೆ ಸ್ಕ್ವೇರ್ ಆಗಿರುತ್ತೆ, ಅದನ್ನು ಕಾಮನ್ ತಕ್ಕೊಂಡ್ರೆ ಬ್ರ್ಯಾಕೆಟಲ್ಲಿ ಉಳಿಯೋದು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಅಂತ ಆಯಿತು. ಸೊ ಅಲ್ಲಿಗೆ ಸೇಮ್ ಇದೆ ಅಲ್ವಾ, ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್. ಸೊ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಅಂದರೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ. 1ರ ವರ್ಗಮೂಲ ಏನು, 1 ತಾನೆ, ಹಾಗೆ ಕೆ ಇಸ್ ಈಕ್ವಲ್ ಟು 1 ಅಂಥೇಳಿ ತಗೊಳ್ತೀವಿ. ಹಾಗಾದರೆ ಕೆನ 1 ಅಂಥೇಳಿ ಸಮೀಕರಣ 2ರಲ್ಲಿ ನಾವು ಆದೇಶಿಸಿದಾಗ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ. ಇದರ ಅರ್ಥ ಏನು, ಕೋನ ಎ ಅನ್ನೋದು ಕೋನ ಬಿಗೆ ಏನಾಗಿದೆ, ಪರಸ್ಪರ ಸಮನಾಗಿದೆ ಅಂತೇಳಿ ಅರ್ಥ. ಅಂದರೆ ಸಮಬಾಹುಗಳಿಗೆ ಸಮವಾಗಿರುವ ಅವಿಮುಖವಾಗಿರುವ ಕೋನಗಳು ಏನಾಗಿರ್ತವೆ, ಪರಸ್ಪರ ಸಮನಾಗಿರುತ್ತೆ ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಸೊ ನಮಗಿಲ್ಲಿ ಕೇಳಿರೋದು ಅದೇ ಪ್ರಶ್ನೆ ಅಲ್ವಾ, ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಅಂಥೇಳಿ ಸಾಧಿಸಿ ಅಂಥೇಳಿ ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ವಿದ್ಯಾರ್ಥಿಗಳ ನೆಕ್ಸ್ಟು ಮುಂದಿನ ಲೆಕ್ಕವನ್ನು ತಗೊಂಡ್ರೆ 7ನೇ ಲೆಕ್ಕದಲ್ಲಿ ನಿಮಗೆ
ಕಾಟ್ ತೀಟ ಕೊಟ್ಟಿದ್ದಾನೆ 7/8 ಅಂಥೇಳಿ. ಸೊ ಇದರಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ 2 ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಇದರಲ್ಲೇ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನೀವು ಅಲ್ಲೇ ವರ್ಕೌಟ್ ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ 8 ಮತ್ತು 9ನೇ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಕೊಡಲಾಗಿದೆ. ಇದನ್ನು ಕೂಡ ನೀವು ವರ್ಕೌಟ್ ಮಾಡ್ತಾ ಹೋಗಿ. ಹಾಗೆಯೇ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡಾಗ 10ನೇ ಪ್ರಶ್ನೆಯನ್ನು ತಗೊಂಡ್ರೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ, ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಮತ್ತು ಪಿ ಕ್ಯೂ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆಗಿದೆ. ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಪಿ ಕ್ಯೂ ಆರ್ ಅನ್ನೋದು ಲಂಬಕೋನ ತ್ರಿಭುಜ. ಸೊ ಇದರಲ್ಲಿ ಕ್ಯೂ ಅನ್ನೋದೇನೋ 90 ಡಿಗ್ರಿ ಇದೆ. ಹಾಗಾದರೆ ಇಲ್ಲಿ ತೀಟಾ ಅನ್ನೋದು ಅಂದರೆ ಕೋನ ಅನ್ನೋದು ಯಾವುದು ಪಿ. ಹಾಗಾಗಿ ಪಿ ಕ್ಯೂ ಅನ್ನೋದು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆಯ ಪ್ರಕಾರ ಪಿ ಆರ್ ಮತ್ತು ಕ್ಯೂ ಆರ್ ಇವುಗಳ ಮೊತ್ತ 25 ಸೆಂಟಿಮೀಟರ್ ಇದೆ ಅಂತೆ. ಹಾಗಾದರೆ ಪಿ ಕ್ಯೂ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಹಾಗಾದರೆ ಪಿ ಆರ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಅದನ್ನ ಏನಂತ ತೆಗೆದುಕೊಳ್ಳೋಣ, ಎಕ್ಸ್ ಆಗಿರಲಿ ಅಂಥೇಳಿ ತೆಗೆದುಕೊಂಡ್ರೆ ಆಗ ಆ ಬೆಲೆಯನ್ನು ನಾವು ಈ ಪಿ ಆರ್ ಪ್ಲಸ್ ಕ್ಯೂ ಆರ್ ಇದರ ಮೊತ್ತದಲ್ಲಿ ಆದೇಶಿಸಿದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತೇಳಿ ತಗೊಳ್ತೀವಿ. ವಿದ್ಯಾರ್ಥಿಗಳ ಈಗ ಇದುವರೆಗೆ ನಾವು ಏನು ಬೆಲೆಗಳನ್ನು ಕಂಡುಹಿಡ್ಕೊಂಡಿದ್ದೀವಿ ಅವುಗಳನ್ನು ಇದರಲ್ಲಿ ಆದೇಶಿಸ್ತಾ ಹೋಗೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಪ್ಲಸ್ ಇಲ್ಲ ಅಲ್ಲಿ ಇಸ್ ಈಕ್ವಲ್ ಟು ಇದೆ. ನೆಕ್ಸ್ಟ್ ಪಿ ಕ್ಯೂ ಸ್ಕ್ವೇರ್ ಅಲ್ಲ, ಸೊ ಅಲ್ಲಿಗೆ 5 ಹೋಲ್ ಸ್ಕ್ವೇರ್ ಪ್ಲಸ್ 25 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5 25 ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಹಾಕಬೇಕು. ಅಲ್ಲಿಗೆ 625 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 25 ಎರಡಲೆ 50 ಇಂಟು ಎಕ್ಸು 50 ಎಕ್ಸ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ಲು, 625 ಪ್ಲಸ್ 25 650 ಆಗುತ್ತೆ. ಮೈನಸ್ 50 ಎಕ್ಸ್ನ ಈ ಕಡೆ ತೊಗೊಂಬಂದರೆ ಪ್ಲಸ್ ಆಯಿತು. ಸೊ ಅಲ್ಲಿಗೆ 50 ಎಕ್ಸ್ ಇಸ್ ಈಕ್ವಲ್ ಟು 650. ವಿದ್ಯಾರ್ಥಿಗಳ 0 ಕ್ಯಾನ್ಸಲು, 13 5 65 ತಾನೆ. ಹಾಗಾಗಿ ಎಕ್ಸ್ನ ಬೆಲೆ ಏನು ಬರುತ್ತೆ 13 ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ. ಈ ಎಕ್ಸ್ ಅನ್ನೋದು ಪಿ ಆರ್ ಅಂತ ತೊಗೊಂಡಿದ್ವಿ ನಾವು. ಹಾಗಾಗಿ ಪಿ ಆರ್ನ ಬೆಲೆ 13 ಸೆಂಟಿಮೀಟರ್ ಆಯಿತು. ಹಾಗಾದರೆ ಕ್ಯೂ ಆರ್ ಎಷ್ಟಾಗಿರುತ್ತೆ 25 ಮೈನಸ್ 13. ಸೊ ಅಲ್ಲಿಗೆ 12 ಸೆಂಟಿಮೀಟರ್ ಅಂಥೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಉಳಿದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸೈನ್ ಪಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಡಿವೈಡ್ ಬೈ ಪಿ ಆರ್ 12 ಡಿವೈಡ್ ಬೈ 13. ನೆಕ್ಸ್ಟ್ ಕಾಸ್ ಪಿ ಅಂದರೆ ಪಿ ಕ್ಯೂ ಡಿವೈಡ್ ಬೈ ಪಿ ಆರ್ ಇಸ್ ಈಕ್ವಲ್ ಟು 5 ಬೈ 13. ನೆಕ್ಸ್ಟು ಟ್ಯಾನ್ ಪಿ ಕ್ಯೂ ಆರ್ ಡಿವೈಡ್ ಬೈ ಪಿ ಕ್ಯೂ ಅನುಪಾತವನ್ನು ಹೊಂದಿದೆ, ಹೌದಾನೆ. ಸೊ ಆ ಬೆಲೆಗಳನ್ನು ಆದೇಶಿಸಿದರೆ 12 ಡಿವೈಡ್ ಬೈ 5 ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟು ಮುಂದಿನ ಲೆಕ್ಕವನ್ನು ತೆಗೆದುಕೊಂಡ್ರೆ 11ನೇ ಲೆಕ್ಕ. ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತಿದೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಮೊದಲನೇ ಪ್ರಶ್ನೆ ತಗೊಂಡ್ರೆ ಟ್ಯಾನ್ ಎ ಬೆಲೆಯು ಯಾವಾಗಲೂ 1ಕ್ಕಿಂತ ಕಡಿಮೆ ಆಗಿರುತ್ತದೆ, 1ಕ್ಕಿಂತ ಕಡಿಮೆ ಆಗಿರುತ್ತೆ ಯಾವಾಗಲೂ ಅಂತ ಕೊಡ್ತಿದ್ದಾರೆ. ಸೊ ಇದು ಉತ್ತರ ಏನು? ತಪ್ಪು. ಈಗ ಫಾರ್ ಎಕ್ಸಾಂಪಲ್ಲು ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ ಇದ್ದರೆ ಎ ಬಿ 3 ಇದೆ, ಬಿ ಸಿ 4 ಸೆಂಟಿಮೀಟರ್ ಇದೆ, ಎ ಸಿ 5 ಸೆಂಟಿಮೀಟರ್ ಇದೆ. ನಮಗೆ ಬೇಕಾಗಿರೋದು ಟ್ಯಾನ್ ಎ, ಹೌದಾನೆ. ಟ್ಯಾನ್ ಎ ಇಸ್ ಈಕ್ವಲ್ ಟು 4/3. ಇದೇನಿದು ಲೆಸ್ ದೆನ್ 1. ಹಾಗಾಗಿ ಏನೋ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿ ಹೇಳ್ತೀವಿ. ಸೊ ಅರ್ಥ ಆಗಿದೆ ಅಂತ ತಿಳಿತೀನಿ. ಓಕೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಬಂದರೆ ಕೋನ ಎದ ಯಾವುದಾದರೂ ಒಂದು ಬೆಲೆಗೆ ಸೀಕೆಂಟ್ ಎ ಇಸ್ ಈಕ್ವಲ್ ಟು 12 ಡಿವೈಡ್ ಬೈ 5 ಆಗಿದೆ. ಈ ಹೇಳಿಕೆ ಸರಿ ಇದೆ ವಿದ್ಯಾರ್ಥಿಗಳೇ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಎ ಸಿ ಇಸ್ ಈಕ್ವಲ್ ಟು 13K, ಎ ಪಿ ಇಸ್ ಈಕ್ವಲ್ ಟು 5K. ಇಲ್ಲಿ ಕೆ ಅನ್ನೋದೇನು ಒಂದು ಧನ ವಾಸ್ತವ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು 12 ಆಗುತ್ತೆ, ಬಿ ಸಿ ಇಸ್ ಈಕ್ವಲ್ ಟು 5 ಆಗುತ್ತೆ. ಹಾಗಾದ್ರೆ ಎ ಬಿ ಎಷ್ಟಾಯಿತು? ಅದು ಕೂಡ 5 ಆಯಿತು. ಯಾವಾಗ ಕೆನ ಬೆಲೆ 1 ಅಂಥೇಳಿ ತೆಗೆದುಕೊಂಡಾಗ. ಹಾಗಾದ್ರೆ ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್. ಸೊ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್. ಸೊ ಅಲ್ಲಿಗೆ 12 12 144 ಮೈನಸ್ 25 ಅಂತೇಳಿ ಕರಿತೀವಿ. ಸೊ ಅಲ್ಲಿಗೆ
ಕಳೆದ್ರೆ ವಿದ್ಯಾರ್ಥಿಗಳೇ 119 ಅಂತೇಳಿ ಬರುತ್ತೆ. ಆಗ ಸೀಕೆಂಟ್ ಎ ಇಸ್ ಈಕ್ವಲ್ ಟು 12/5 ಅಂಥೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕೋನ ಎದ ಕೊಸಿಕೆಂಟ್ ಎ ಯನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ. ತಪ್ಪು. ಕೊಸಿಕೆಂಟ್ ಸಂಕ್ಷಿಪ್ತವಾಗಿ ಕೊಸಿಕೆಂಟ್ ಎ ಬದಲು ಕಾಸ್ ಎ ಯನ್ನು ಸಂಕ್ಷಿಪ್ತವಾಗಿ ಕೊಸೈನ್ ಬದಲು ಬಳಸುತ್ತಾರೆ. ಹಾಗಾಗಿ ಇದೇನಿದು ಸ್ಟೇಟ್ಮೆಂಟು ತಪ್ಪು ಅಂಥೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ತಗೊಂಡ್ರೆ 4ನೇ ಲೆಕ್ಕ, ಕಾಟ್ ಎ ಎಂಬುದು ಕಾಟ್ ಎ ಮತ್ತು ಎಗಳ ನಡುವಿನ ಗುಣಲಬ್ಧ ಅಂಥೇಳಿ ಕರಿತೀವಿ. ವಿದ್ಯಾರ್ಥಿಗಳ ಈ ಸ್ಟೇಟ್ಮೆಂಟು ಕೂಡ ತಪ್ಪಾಗಿದೆ. ಸೊ ಇದು ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಏನಂದರೆ, ಕಾಟ್ ಎಯು ಕಾಟ್ ಮತ್ತು ಎಗಳ ಗುಣಲಬ್ಧವಲ್ಲ, ಕೋಟ್ಯಾಂಜೆಂಟ್ ಕೋನ ಎಯ ಕೋಟಿ ಸ್ಪರ್ಶಕ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ ಅಂಥೇಳಿ ಹೇಳುವಂಥದ್ದು. ಹಾಗೆಯೇ ಕೊನೆಯ ಪ್ರಶ್ನೆನ ತಗೊಂಡ್ರೂ ಕೂಡ ಅದು ತಪ್ಪಾಗಿದೆ. ತೀಟಾದ ಒಂದು ಬೆಲೆಗೆ ಸೈನ್ ತೀಟಾ ಇಸ್ ಈಕ್ವಲ್ ಟು 4/3 ಆಗಿದೆ. ಸೊ ಇದೇನಿದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಸೈನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ವಿಕರ್ಣ ಅಂತೇಳಿ ಕರಿತೀವಿ. ಹಾಗಾದ್ರೆ ನಮ್ಗೆ ತಿಳಿದಿರುವಂತಹ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಅಂಥೇಳಿ ಕರಿತೀವಿ. ಹಾಗಾಗಿ ಸೈನ್ ತೀಟಾ ಯಾವಾಗಲೂ ಏನಾಗಿರುತ್ತೆ, <1 ಆಗಿರುತ್ತೆ. ಹಾಗಾಗಿ ಸೈನ್ ತೀಟಾ ಇಸ್ ಈಕ್ವಲ್ ಟು 4/3. ತೀಟಾದ ಬೆಲೆ ಏನಾಗಿರಲ್ಲ, ಯಾವ ಬೆಲೆಗೂ ಸಮನಾಗಿರಲ್ಲ ಅಥವಾ ಯಾವ ಬೆಲೆಗೂ ಸಾಧ್ಯವಿಲ್ಲ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಏನು ಅಭ್ಯಾಸದ ಲೆಕ್ಕಗಳನ್ನು 11.1ನಲ್ಲಿ ಅಭ್ಯಾಸದ ಲೆಕ್ಕಗಳನ್ನು ನೋಡಿದ್ವಲ್ಲ, ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನು ಉಳಿದ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಅದನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಈ ಪಾಠದಲ್ಲಿ ಕಲಿತಿರುವಂತಹ ಎಲ್ಲ ಕಲಿಕಾಂಶಗಳು ಅಂದರೆ ತ್ರಿಕೋನಮಿತಿ ಅಂದ್ರೇನು, ತ್ರಿಕೋನಮಿತಿಯ ಅನುಪಾತಗಳು, ಆ ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು, ಅವುಗಳ ಪಟ್ಟಿಯನ್ನು ಹೇಗೆ ಮಾಡೋದು, ಸೈನ್ ತೀಟಾ, ಕಾಸ್ ತೀಟಾ ಅಲ್ವಾ, ಟ್ಯಾನ್ ತೀಟಾ, ಕೊಸಿಕೆಂಟ್, ಸೀಕೆಂಟ್, ಹಾಗೆಯೇ ಕಾಟ್, ಇವುಗಳ ಬೆಲೆಗಳನ್ನು ನಾವಿಲ್ಲಿ ನೋಡ್ತಾ ಹೋದ್ವಿ. ವಿದ್ಯಾರ್ಥಿಗಳಲ್ಲಿ ನಾವು ತೀಟಾ ಅಂತಲೂ ಕೂಡ ಬಳಸಬಹುದು. ಅಂದರೆ ಎ ಬಿ ಅಂತ ಕೋನ ತಗೊಳ್ತೀವಲ್ಲ, ಅದ್ರ ಬದಲಾಗಿ ತೀಟಾ ಅಂಥೇಳಿ ಹೇಳಲ್ಪಡ್ತೀವಿ. ಅದನ್ನು ಕೂಡ ನೀವು ಬಳಸಿ ಲೆಕ್ಕಗಳನ್ನು ಮಾಡ್ತಾ ಹೋಗ್ಬೋದು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ತಗೊಳ್ಳೋದು ಉತ್ತಮ ಅಂತ ಅನಿಸುತ್ತೆ ನನಗೆ. ಎ ಕೋನ ಅಂತ ಕೊಟ್ಟಾಗ ಸೈನ್ ಎ, ಕಾಸ್ ಎ, ಟ್ಯಾನ್ ಎ ಅಂತಲೇ ಬರಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಹಾಗಾದರೆ ವಿದ್ಯಾರ್ಥಿಗಳೇ, ನಾನು ಕೊಟ್ಟಿರೋ ಎಲ್ಲ ಪ್ರಶ್ನೆಗಳನ್ನು ವರ್ಕೌಟ್ ಮಾಡಿ ಒಂದು ಸಲ ಈ ಅಭ್ಯಾಸದ ಲೆಕ್ಕಗಳನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬರೆದರೆ ಇನ್ನೂ ಕೂಡ ಒಳ್ಳೆಯದು. ಹಾಗಾಗಿ ಈ ಎಲ್ಲ ಅಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸಿ ನಮ್ಮ ತ್ರಿಕೋನ ಮಿಥ್ಯ ಪ್ರಸ್ತಾವನೆ, ಸೊ ಈ ಪಾಠದ ಪಾರ್ಟ್ ಫಸ್ಟ್ನಲ್ಲಿ ನನಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ಟಾಪಿಕನ್ನು ಸಬ್ ಟಾಪಿಕನ್ನು ಮುಂದಿನ ಅವಧಿಯಲ್ಲಿ ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.